ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತಾಲೂಕಿನ ವಡ್ಡರಹಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ 2025-26ನೇ ಸಾಲಿನ ವಾರ್ಷಿಕ ಕ್ರಿಯಾ ಯೋಜನೆ ಗ್ರಾಮ ಸಭೆ ಮತ್ತು ಕರ ವಸೂಲಾತಿ ಆಂದೋಲನ ಕಾರ್ಯಕ್ರಮ ಜರುಗಿತು. ಹಳ್ಳಿಗಳ ಅಭಿವೃದ್ಧಿಗೆ ನರೇಗಾ ಸಹಕಾರಿ ಎಂದು ತಾಲೂಕು ಪಂಚಾಯಿತಿ ಕಾರ್ಯ ಮುಖ್ಯ ನಿರ್ವಹಣೆ ಅಧಿಕಾರಿಗಳಾದ ಶ್ರೀ ಲಕ್ಷ್ಮೀದೇವಿ ಯಾದವ್ ಹೇಳಿದರು. ಅಭಿವೃದ್ಧಿ ಅಧಿಕಾರಿಗಳಾದ ಸುರೇಶ್ ಚಲವಾದಿ ಯೋಜನೆಯ ಫಲಾನುಭವಿಗಳು ನಿರ್ದಿಷ್ಟ ಕಾಲಾವಧಿಯಲ್ಲಿ ನಿಯಮಾನುಸಾರ ಕಾಮಗಾರಿ ಮಾಡಿಕೊಳ್ಳಬೇಕು. ನರೇಗಾದಡಿ ಜಾನುವಾರು ಶೆಡ್, ಮೇಕೆ ಶೆಡ್, ಕೋಳಿ ಶೆಡ್ ಇತರೆ ವೈಯಕ್ತಿಕ ಕಾಮಗಾರಿಗಳ ಸೌಲಭ್ಯವನ್ನು ಫಲಾನುಭವಿಗಳು ಪಡೆದುಕೊಂಡು ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಕೊಳ್ಳಬೇಕು. ಜೊತೆಗೆ ನರೇಗಾದಡಿಯಲ್ಲಿ ಒಂದು ಕುಟುಂಬಕ್ಕೆ ವರ್ಷಕ್ಕೆ 100 ದಿನ ದುಡಿಯಲು ಅವಕಾಶ ಇದ್ದು ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕೆಂದು ನಮ್ಮ ಸಿಬಿಎಸ್ ನ್ಯೂಸ್ ಚಾನೆಲ್ಯೊಂದಿಗೆ ಮಾತನಾಡಿದರು. ರೆವೆನ್ಯೂಗಳು ಮಾಡಬೇಕು. ಏನಾಗಿದೆ ಅಂತಂದರೆ ಅಲ್ಲಿ ನಮ್ಮಲ್ಲಿ ಅಂಬೇಡ್ಕರ್ ನಗರದಲ್ಲಿ ನಮ್ಮ ವಡ್ರಟ್ಟಿ ಅವರು ಇದ್ದಾರೆ ಮೇಡಮ್, ಪಕ್ಕದ ವಿಲೇಜ್ನವರು ಇದ್ದಾರೆ, ಟೌನ್ನವರು ಇದ್ದಾರೆ. ಅವ್ರು ಕೆಲವು ನಾವು ಡಾಕ್ಯುಮೆಂಟನ್ನು ವೆರಿಫೈ ಮಾಡಿದಾಗ ಇದು ನನ್ನ ಕಂಡು ಬಂದಿದೆ. ಅದಕ್ಕೆ ನಾವು ಎಲ್ಲವನ್ನೂ ಕೂಡ ಡಿಮಾರ್ಕೇಷನ್ ಅವರು ಆದ ನಂತರನೇ ಇದನ್ನ ಕ್ರಮ ತಗೋಬೇಕಾಗಿಲ್ಲ. ಈಗ ಅವರು ಕಂದಾಯ ಇಲಾಖೆಯವರು ಡಿಮಾರ್ಕೇಷನ್ ಮಾಡಲಿಲ್ಲ ಅಥವಾ ಅಲ್ಲಿ ಹಕ್ಕುಪತ್ರ ನೀಡಿಕೆ ಆಗಲಿಲ್ಲ ಅಂತಂದರೆ ನಾವು ಅಲ್ಲಿ ಏನೂ ಕೊಡ್ಲಿಕ್ಕೆ ಬರಲ್ಲ. ಸದ್ಯಕ್ಕೆ ಹೌದು, ಅದೇ 94 ಸೀನಲ್ಲಿ ಹಾಕಬೇಕು. ಅದಕ್ಕಿಂತ ಮುಂಚಿತವಾಗಿ ಅವರು ತಹಸೀಲ್ದಾರ್ ಒಂದ್ಸರಿ ವಿಸಿಟ್ ಮಾಡಿ ಅಲ್ಲಿ ಸಿಚುವೇಶನ್ ನೋಡಿಕೊಂಡು ಅದಕ್ಕೆ ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕು. ಈಗಾಗಲೇ 2 ಬಾರಿ ನಾವು ಅವರಿಗೆ ಸಚಿವರು KDP ಸಭೆಯಲ್ಲಿ ಕೂಡ ಅವ್ರು ಗಮನ ತಂದಿದ್ದಾರೆ. ಬಹುಶಃ ಇದು ಡಯಾರಣ ಪ್ರದೇಶದಿಂದ ಅವರು ಅದಕ್ಕೆ ಎಷ್ಟು ಮಾನ್ಯತೆ ಕೊಡ್ತಾ ಇಲ್ಲ. ಹಕ್ಕುಪತ್ರ ಕೊಡಲಿಕ್ಕೆ ಡಯಾರಣದಲ್ಲಿ ಅವಕಾಶ ಯಥಾಸ್ಥಿತಿಯನ್ನು ಕಾಪಾಡಬೇಕಂತ ಮುಂದೋಗ್ತಾ ಇದ್ದಾರೆ. DC ಸಾಹೇಬರು ಅದು ನಿಟ್ಟಿನಲ್ಲಿ ಜನಗಳಿಗೆ ಸೌಲಭ್ಯ ಕೊಡೋದ್ರ ಬಗ್ಗೆ ಇರ್ಬೋದು, ಆ ಜಾಗವನ್ನು ಅವರಿಗೆ ಹಕ್ಕುಪತ್ರ ಮಾಡಿಕೊಡೋದಿರ್ಬೋದು, ಅದನ್ನು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಅದು ಈ ಹಂತದಲ್ಲಿ ಕೆಲಸ ಆಗ್ತಾ ಇಲ್ಲ. ಈ ವಿಚಾರವಾಗಿ ಡಿಮಾರ್ಕೇಷನ್ ಕಾಮಗಾರಿಗಳನ್ನು ಗ್ರಾಮ ಪಂಚಾಯತಿಗೆ ನೀಡಿದ್ದೀರಿ. ಅದರಲ್ಲಿ ಪ್ರಮುಖವಾಗಿ ಈ ಕಾರ್ಯಕ್ರಮ ಇರುವಂಥದ್ದು ಯಾರು ಕೆಲಸವನ್ನು ತಿಳ್ಕೊಂಡು ಬರ್ತಾರೆ, ಯಾರು ತಮ್ಮ ವೈಯಕ್ತಿಕ ಕೆಲಸಗಳನ್ನು ಅಂದರೆ ದನ ಶೆಡ್ಡು, ಕುರಿ ಶೆಡ್ಡು ಅಥವಾ ಕೋಳಿ ಶೆಡ್ಡು, ಇನ್ನಿತರ ಸೋಪಿಟ್ಟು ಈ ಥರ ವೈಯಕ್ತಿಕ ಕಾಮಗಾರಿಗಳನ್ನು ಮಾಡಿಕೊಳ್ಳೋದಕ್ಕೆ ಯಾರು ರಿಕ್ವೆಸ್ಟ್ ಕೊಡ್ತಾರೆ, ಯಾರು ಮನವಿ ಕೊಡ್ತಾರೆ, ಆ ಎಲ್ಲ ಕಾರ್ಯಕ್ರಮಗಳನ್ನು ಈ ಪ್ರಯೋಜನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಇದೆ. ಅದೇ ರೀತಿಯಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಮತ್ತು ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ದು, ಅದೇ ರೀತಿಯಾಗಿ ತೋಟಗಾರಿಕೆಗೆ ಸಂಬಂಧಪಟ್ಟಿದ್ದು ಎಲ್ಲ ಆ್ಯಕ್ಷನ್ ಪ್ಲಾನ್ಗಳನ್ನು ಕೂಡ ಒಗ್ಗೂಡಿಸಿಕೊಂಡು ಇವತ್ತಿನ ಈ ಸಭೆಯಲ್ಲಿ ಅಂತಿಮಗೊಳಿಸಬೇಕಾಗುತ್ತೆ. ಈಗಾಗಲೇ ಅಕ್ಟೋಬರ್ 2ರಿಂದ ಇಲ್ಲಿವರೆಗೂ ಬೇರೆ ಬೇರೆ ತಾವು ಕಾಮಗಾರಿಗಳನ್ನು ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ನೀಡಿದ್ದೀರಿ ಮತ್ತು ಕಳೆದ 3 ವರ್ಷಗಳಿಂದ ಇಲ್ಲಿ ಮ್ಯಾಂಡೇಜನ್ನು ನೋಡಿದಂದರೆ 1 ಲಕ್ಷಕ್ಕಿಂತ ಜಾಸ್ತಿ ಮ್ಯಾಂಡೇಜ್ಗಳನ್ನು ಕ್ರಿಯೇಟ್ ಆಗಿದ್ದಾವೆ ನಮ್ಮ ಗ್ರಾಮ ಪಂಚಾಯತಿ. ಈ ವರ್ಷವೂ ಕೂಡ 74,000 ಮ್ಯಾಂಡೇಜ್ ಕ್ರಿಯೇಟ್ ಆಗಿದೆ ಇಲ್ಲಿವರೆಗೂ. ಇನ್ನು ನಮಗೆ 3.5 ತಿಂಗಳು ಟೈಮ್ ಇದೆ, 4 ತಿಂಗಳು ಟೈಮ್ ಇದೆ. ಅಷ್ಟರಲ್ಲಿ ನಮಗೆ ಇನ್ನೂ ಮ್ಯಾಂಡೇಜ್ಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ
ಭಾಗಿಯಾಗಬೇಕಾದದ್ದು ಏನಂತ ಹೇಳಿದರೆ, ಮುಂದಿನ ವರ್ಷಕ್ಕೆ ನಾವು ಕೆಲಸ ಕೇಳ್ಕೊಂಡು ಬರ್ತಕ್ಕಂಥ ಕುಟುಂಬಗಳಿಗೆ, ಕೂಲಿಕಾರರಿಗೆ ನೀಡ್ತಕ್ಕಂಥ ಕೆಲಸಗಳ ಕಾಮಗಾರಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಮುಖ್ಯವಾಗಿ. ಅದು ವೈಯಕ್ತಿಕ ಕಾಮಗಾರಿ ಆಗಿರ್ಬೋದು, ಸಾಮೂಹಿಕ ಕಾಮಗಾರಿ ಇರ್ಬೋದು, ಅಥವಾ ಸ್ಯಾಚುರೇಷನ್ ವರ್ಕ್ ಅಂದರೆ ಸರ್ಕಾರಿ ಕಟ್ಟಡಗಳಿಗೆ ಕಾಂಪೌಂಡನ್ನು ಇರ್ಬೋದು, ಅದೇ ರೀತಿಯಾಗಿ ಶಾಲಾ ಶೌಚಾಲಯಗಳಿರ್ಬೋದು, ಮತ್ತು ಶಾಲೆಗೆ ಮಕ್ಕಳಿಗೋಸ್ಕರ ಆಟದ ಮೈದಾನ, ಕಾಂಪೌಂಡು ಮತ್ತು ಇನ್ನಿತರ ಚಟುವಟಿಕೆಗಳನ್ನ ನಾವು ಈ ಯೋಜನೆಯಲ್ಲಿ ಅಂತಿಮಗೊಳಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ 2025 ಮತ್ತು 26ನೇ ಸಾಲಿಗಾಗಿ ಇವತ್ತಿನ ಗ್ರಾಮ ಸಭೆಯಲ್ಲಿ ಯೋಜನೆಯನ್ನು ಅಂತಿಮಗೊಳಿಸಲಾಗ್ತಾ ಇದೆ. ಈ ಗ್ರಾಮ ಸಭೆಯ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಈಗಾಗಲೇ ತಮಗೆಲ್ಲ ತಿಳಿದಿರುವ ಹಾಗೆ ಮತ್ತು ತಾವೆಲ್ಲ ನಿರೀಕ್ಷೆ ಮಾಡಿರುವ ಹಾಗೆ ಈ ಕಾರ್ಯಕ್ರಮ ಅತ್ಯಂತ ಬಲಿಷ್ಠ ಮತ್ತು ಬಲಗೊಳ್ಳುವಿಕೆ ಆಗಬೇಕು ಅಂತ ಹೇಳಿದರೆ ಇಲ್ಲಿ ಕೂಲಿಕಾರರ ಪಾರ್ಟಿಸಿಪೇಷನ್ ತುಂಬ ಮುಖ್ಯವಾಗುತ್ತೆ. ಅವರು ಕೆಲಸ ನಿರ್ವಹಿಸೋದಿರ್ಬೋದು, ಯೋಜನೆಯಲ್ಲಿ ಕಾಮಗಾರಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದಿರ್ಬೋದು, ಕಾಮಗಾರಿಗಳನ್ನು ಅನುಷ್ಠಾನ ಮಾಡೋದ್ರಲ್ಲಿರ್ಬೋದು. ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ನಮಗೆ ಎಷ್ಟು ಜವಾಬ್ದಾರಿ ಇರುತ್ತೋ ಅಷ್ಟೇ ಜವಾಬ್ದಾರಿ ಇಲ್ಲಿನ ಬೇರೆ ನರೇಗಾ ಸಿಬ್ಬಂದಿಗೂ ಇದೆ. ನರೇಗಾ ಸಿಬ್ಬಂದಿಗೆ ಎಷ್ಟು ಮಟ್ಟದ ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ನಮ್ಮ ಕೂಲಿಕಾರರೊಂದಿಗೆ ಸಹಕರಿಸ್ತಕ್ಕಂಥ ಮೇಟಿಗಳಿಗಿದೆ. ಮೇಟಿಗಳಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಪ್ರತಿ ಕೂಲಿಕಾರರಿಗೂ ಕೂಡ ತಾವು ನಿರ್ವಹಿಸುವ ಕೆಲಸ ಮತ್ತು ತಾವು ಪಡೆಯತಕ್ಕಂಥ ಕೂಲಿ ಇವೆರಡೂ ಕೂಡ ಮ್ಯಾಚ್ ಆಗಬೇಕಂತಂದರೆ ಈಗಾಗಲೇ ಸರ್ಕಾರ ಏನು ಕಾಲಕಾಲಕ್ಕೆ ಹೊರಡಿಸ್ತಾ ಇದೆ ಸುತ್ತೋಲೆಗಳನ್ನು, ಕಾಲಕಾಲಕ್ಕೆ ಏನು ನಿರ್ದೇಶನ ಕೊಡ್ತಾ ಇದೆ ಅವನ್ನೆಲ್ಲವನ್ನು ಪಾಲಿಸಿಕೊಂಡು ನಾವು ಹೋಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಮುಖ್ಯವಾಗಿ ನಾವು ಕಳೆದ 2 ವರ್ಷಗಳಲ್ಲಿ ನೋಡಿರುತ್ತಂದರೆ ಕೆರೆ ಹೂಳೆತ್ತುವ ಕಾಮಗಾರಿಗಳು ಮತ್ತು ರೈತರ ಹೊಲದ ಏನು ಚಾನಲ್ಸ್ ಇದ್ದಾವೆ, ಕಾಲುವೆ ಹೂಳೆತ್ತುವ ಕಾಮಗಾರಿಗಳನ್ನು ತಗೊಂಡಿದ್ದೀವಿ. ಈ ವರ್ಷವೂ ಕೂಡ ಆಟೋಗಳು ತಗೊಂಡ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ, ನಮ್ಮ ಕೂಲಿಕಾರರಿಗೆ ಕೆಲಸ ಕೊಡುವಂಥ ಅನುಕೂಲ ಆಗ್ತದೆ. ನಿರಂತರವಾಗಿ ನಡೀಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತಿನ ಗ್ರಾಮ ಸಭೆಯಲ್ಲಿ ಬಹುಮುಖ್ಯವಾಗಿ ನಾವು ಚರ್ಚಿಸಿದ ವಿಷಯ ಅಂತಂದರೆ ಸಮುದಾಯ ಕಾಮಗಾರಿಗಳು, ಕಮ್ಯುನಿಟಿ ವರ್ಕನ್ನು ಎಂಟೈರ್ ಕಮ್ಯುನಿಟಿ ಕೊಡ್ತಾ ಇದ್ದಾರೆ. ಅಂದರೆ ಒಂದೇ ಸಾರಿಗೆ 200 ಜನಕ್ಕೆ 300 ಜನಕ್ಕೆ ಕೊಡ್ತಕ್ಕಂಥ ಕೆಲಸಗಳನ್ನ ಆಯ್ಕೆ ಮಾಡ್ಕೊಳ್ತಿರ್ಬೋದು. ಅದೇ ರೀತಿಯಾಗಿ ವೈಯಕ್ತಿಕವಾಗಿ ಅವರ ಕುಟುಂಬಕ್ಕೆ ಅವರ ಆದಾಯವನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಅವರಿಗೆ ವೈಯಕ್ತಿಕ ಸೌಲಭ್ಯ ಕೊಡೋದಿರ್ಬೋದು. ಮತ್ತು ಈಗಾಗಲೇ ಅವರಿಗೆ ಬೇರೆ ಬೇರೆ ಸ್ಕೀಮಲ್ಲಿ ವಸತಿ ಯೋಜನೆಯಲ್ಲಿ ಅವರಿಗೆ ಮನೆ ಸ್ಯಾಂಕ್ಷನ್ ಆಗಿದೆ ಅಂದರೆ ಅದಕ್ಕೆ 90 ಮಾನವದಿಗಳನ್ನು ಕೊಡ್ತಕ್ಕಂಥದ್ದಿದೆ. ಆ ಒಂದು ವಿಚಾರವಾಗಿ ಕೂಡ ಈ ಗ್ರಾಮ ಸಭೆಯಲ್ಲಿ ತಮ್ಮ ಏನು ವಿಚಾರಗಳಿದೆ ಅವನ್ನುಗಳನ್ನ ವರ್ಷಿರುತ್ತಂದರೆ ನಾವು ಈ ವರ್ಷದಿಂದ ಸ್ವಲ್ಪ ಆ್ಯಕ್ಷನ್ ಪ್ಲ್ಯಾನ್ ಮಾಡುವಂಥ ಅನುಸರಿಸುವಂಥ ತಂತ್ರ ಬೇರೆ ಇದೆ. ಪ್ರತಿ ವರ್ಷ ನಾವು ಮ್ಯಾನ್ಯಲ್ ಆಗಿ ಮಾಡ್ತಾ ಇದ್ವಿ ಆ್ಯಕ್ಷನ್ ಪ್ಲಾನ್ನ. ಈ ವರ್ಷ ಏನಂತಂದರೆ ನೀವು ಕೊಟ್ಟಿರುವಂಥ ಕೆಲಸಗಳನ್ನು ಫ್ರೀ GPS ಮಾಡ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ, ವಸತಿ ಯೋಜನೆಯಲ್ಲಿ ಯಾವುದೇ ಮನೆ ಸ್ಯಾಂಕ್ಷನ್ ಆಗಬೇಕಂದ್ರೆ ಫಸ್ಟು ಫ್ರೀ GPS ಆಗ್ತದೆ. ಖಾಲಿ ಸೈಟನ್ನು GPS ಮಾಡಿ ಆಮೇಲೆ ಹಂತವಾರು ಹೇಗೆ GPS ಮಾಡಿ ಅವರಿಗೆ ಅನುದಾನವನ್ನು, ಸಹಾಯಧನವನ್ನು ಸರ್ಕಾರ ರಿಲೀಸ್ ಮಾಡುತ್ತೋ ಅದೇ ರೀತಿಯಾಗಿ ಈಗ ತೊಗೊಳ್ತಕ್ಕಂಥ ಕಾಮಗಾರಿಗಳನ್ನು ಕೂಡ ಫ್ರೀ GPS ಮಾಡಬೇಕು. ನಾವು ಫ್ರೀ GPS ಮಾಡಿ ಅದು ನೆಸಿಟಿ ಇದೆ, ಇಷ್ಟು ವರ್ಕ್ ಇದೆ, ಇಷ್ಟು ಅಮೌಂಟ್ಸ್ ಇದೆ ಅಂತ ನಾವು ಅದನ್ನ ಮೆನ್ಷನ್ ಮಾಡಿರೋಂತಂದರೆ ಅದು ಆ್ಯಕ್ಷನ್ ಪ್ಲಾನ್ ಆಗಿ ಕನ್ವರ್ಟ್ ಆಗ್ತದೆ. ಆ ನಂತರದಲ್ಲಿ ಅಲ್ಲಿ 2, 3ನೇ ಹಂತದ ಫೋಟೋಸ್ ಸಮೇತ ಅದು ಆನ್ಲೈನಲ್ಲಿ ಬರುತ್ತೆ. ಇನ್ಮೇಲೆ ಮ್ಯಾನ್ಯುವಲ್ ಆಗಿ ನಾವು ಕೈಲಿ ಬರತಕ್ಕಂಥ ಪ್ರಯೋಜನ ಇಲ್ಲ. ಅದಕ್ಕೆ ತಾವು ಏನಂತಂದರೆ ತಾವು ಕೊಡ್ತಕ್ಕಂಥ ಕಾಮಗಾರಿಗಳನ್ನು ನಾವು ಆನ್ಲೈನಲ್ಲಿ ಫೀಡ್ ಮಾಡಿ ಅದನ್ನ ಫ್ರೀ GPS ಮಾಡಬೇಕಾಗುತ್ತೆ. ಅದಕ್ಕೆ ಹೆಚ್ಚಿನ ಜನ ತಾವು ವೈಯಕ್ತಿಕ ಕಾಮಗಾರಿಗಳನ್ನು ಕೊಟ್ಟಿರ್ತಾರೆ ಅಂದರೆ ಬೇಗ ನಮಗೆ ಕೆಲಸ ಮಾಡಲಿಕ್ಕೆ ಮತ್ತು ಅವರೆಲ್ಲವನ್ನೂ ಫ್ರೀ GPS ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಅಂದರೆ ಮುಂಚಿತವಾಗಿ GPS ಮಾಡಿ ಅಪ್ರೂವ್ ತೊಗೊಳಕ್ಕೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಹೆಚ್ಚು ಸಹಕಾರದಿಂದ ಇರ್ತೀರಿ ಮತ್ತು ಉಳಿದವರಿಗೂ ಕೂಡ ಇವತ್ತಿನ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು ಇನ್ನು ಯಾರು ಪಾಲ್ಗೊಂಡಿಲ್ಲ, ಯಾರಿಗೆ ಇದರ ಅಗತ್ಯತೆ ಇದೆ ಅವರಿಗೆ ಒಂದಷ್ಟು ತಾವು ಮನವರಿಕೆ ಮಾಡಿ ಅವ್ರಿಗೂ ಕೂಡ ಒಂದಷ್ಟು ಅರ್ಜಿಗಳನ್ನು ನಮಗೆ ನೀಡಿಸಿದ್ರೆ ಅಂತಂದರೆ ಅದನ್ನು ನಾವು ಆ್ಯಕ್ಷನ್ ಪ್ಲಾನ್ ತೊಗೊಳಕ್ಕೆ ಅನುಕೂಲ ಆಗುತ್ತೆ. ಮಧ್ಯದಲ್ಲಿ ಬಂದು ನಾನು ಕುರಿ ಶೆಡ್ ಮಾಡ್ಕೊತೀನಿ ಅಥವಾ ನಾವು ದನ ಶೆಡ್ ಮಾಡ್ಕೊತೀನಿ ಅಥವಾ ನಾವು ಕೋಳಿ ಶೆಡ್ ಮಾಡ್ಕೊತೀನಿ ಅಂದರೆ ಆಗ ನಾವು ಎಂಟ್ರಿ ಮಾಡ್ಕೊಳ್ಳೋಕ್ಕೆ ಆ್ಯಕ್ಷನ್ ಪ್ಲಾನ್ ಅಪ್ರೂವ್ ತೊಗೊಳಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ಈಗ ಅವಕಾಶ ಸಿಕ್ಕಿದೆ. ಈಗಾಗಲೇ 2 ತಿಂಗಳಿಂದ ಯಾರು ಕೊಟ್ಟಿದ್ದಾರೆ ಅದನ್ನೆಲ್ಲವೂ ಕೂಡ ಫೀಡ್ ಮಾಡಿ ನಾವು ಫ್ರೀ GPS ಮಾಡಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ಮತ್ತು ಇನ್ನೂ 2-3 ದಿನ ಟೈಮ್ಗಳು ಬೇಕಾದ್ರೆ ತೊಗೊಂಡು ಅದನ್ನು ಕೂಡ ಕೊಟ್ಟಂದರೆ ಅದನ್ನು ಕೂಡ ಅಂತಿಮಗೊಳಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇದು ನಮ್ಮ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಯ ವಿಶೇಷವನ್ನು ತಮ್ಮ ಎದುರಿಗೆ ನಾನು ಪ್ರಸ್ತುತಪಡಿಸಿದ್ದೀನಿ. ಅದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಖಾತ್ರಿ ಉದ್ಯೋಗ ಖಾತ್ರಿ ಯೋಜನೆಯ
2025 ಮತ್ತು 26ನೇ ಸಾಲಿನ ಕ್ರಿಯಾ ಯೋಜನೆ ಬಗ್ಗೆ. ಹಾಗೆ ಇನ್ನೊಂದು ವಿಷಯವನ್ನು ಕೂಡ ನಾವು ಮಾತಾಡ್ತಾ ಇದ್ವಿ, ಕರ ವಸೂಲಾತಿ. ಪ್ರತಿಯೊಬ್ಬರು ಕೂಡ ನಾವು ಬೆನಿಫಿಟ್ ಕೇಳ್ತೇವೆ ಸರ್ಕಾರದಿಂದ, ಬೇರೆ ಬೇರೆ ರೂಪದಲ್ಲಿ ಬೆನಿಫಿಟ್ಗಳನ್ನು ಕೇಳ್ತೇವೆ. ಅದು ಸರ್ಕಾರದಲ್ಲಿರ್ತಕ್ಕಂಥ ಬೇರೆ ಬೇರೆ ಸೌಲಭ್ಯಗಳನ್ನು ನಾವು ತಗೊಳ್ಕೊಡ್ತೀವಿ. ಆದರೆ ಸರ್ಕಾರಕ್ಕೆ ಅಂದರೆ ಸ್ಥಳೀಯ ಸರ್ಕಾರವಾಗಿ ಗ್ರಾಮ ಪಂಚಾಯತಿ ಕೆಲಸ ನಿರ್ವಹಿಸ್ತಾ ಇದೆ. ಹೇಗೆ ರಾಜ್ಯ ಮಟ್ಟದ ರಾಜ್ಯ ಸರ್ಕಾರ ಇದೆಯೋ ಹಾಗೆ ನಮ್ಮ ಸ್ಥಳೀಯ ಮಟ್ಟದಲ್ಲಿ, ನಮ್ಮ ಗ್ರಾಮ ಮಟ್ಟದಲ್ಲಿ ಗ್ರಾಮ ಸರ್ಕಾರ ಅಂತಂದರೆ ಗ್ರಾಮ ಪಂಚಾಯತಿ. ಅದಕ್ಕೆ ನಾವು ಒಂದಷ್ಟು ಟ್ಯಾಕ್ಸನ್ನು ಕೊಡಬೇಕು. ರಾಜ್ಯ ಸರ್ಕಾರಕ್ಕೆ ಬೇರೆ ಬೇರೆ ರೂಪದಲ್ಲಿ ಟ್ಯಾಕ್ಸನ್ನು ಕೊಡ್ತಾ ಇರ್ತೇವೆ. ನಾವು ತಗೊಳ್ತಕ್ಕಂಥ ಪ್ರತಿಯೊಂದು ಸಾಮಗ್ರಿಗಳಿರ್ಬೋದು ಅಥವಾ ಪ್ರತಿಯೊಂದು ಬೇರೆ ಬೇರೆ ಕಾಮಗಾರಿಗಳಿರ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ ನಾವು ಸರ್ಕಾರ ಟ್ಯಾಕ್ಸ್ ಕೊಡ್ತೇವೆ. ಆದರೆ ಗ್ರಾಮ ಪಂಚಾಯತಿಯಲ್ಲಿ ಮಾತ್ರ 3 ಟೈಪ್ ನಾವು ಟ್ಯಾಕ್ಸನ್ನು ವಸೂಲಿ ಮಾಡಲಿಕ್ಕೆ ಪ್ರಾವಧಾನ ಇದೆ. ಅದನ್ನು ತಮ್ಮಲ್ಲಿ ನಾನು ಇನ್ನೊಂದ್ಸರಿ ಪ್ರಸ್ತುತಪಡಿಸ್ತೇನೆ. ಒಂದು, ನಿಮ್ಮ ಖಾಲಿ ಸೈಟ್ ಇದ್ದರೆ ಖಾಲಿ ಸೈಟಿಗೆ ನಾವು ಟ್ಯಾಕ್ಸನ್ನು ಹಾಕಿ ಮಾಡ್ತಿರ್ತೇವೆ. ನಂತರ ಅಲ್ಲಿ ಬಿಲ್ಡಿಂಗ್ ಆಗಿದ್ದರೂ ಬಿಲ್ಡಿಂಗಿಗೆ ಟ್ಯಾಕ್ಸನ್ನು ಹಾಕ್ತಿರ್ತೇವೆ. ಇವೆರಡನ್ನು ಹೊರತುಪಡಿಸಿ ಅಂತಂದರೆ ಕಮರ್ಷಿಯಲ್ ಆಗಿ ಯಾರು ಬೇರೆ ಬೇರೆ ಉದ್ಯಮಿಗಳನ್ನು ಮಾಡ್ಕೊಂಡಿದ್ದಾರೆ ಅಥವಾ ಅಂಗಡಿ ಮುಂಗಟ್ಟುಗಳನ್ನು ಮಾಡ್ಕೊಂಡಿದ್ದಾರೆ ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಹೋಟೆಲ್ ಮಾಡ್ತಾ ಇದ್ದಾರೆ ಅಥವಾ ಪಾನ್ ಶಾಪ್ ಇಟ್ಕೊಂಡಿದ್ದಾರೆ ಅಥವಾ ಒಂದು ಶಾಪನ್ನು ಮಾಡಿದ್ದಾರೆ ಬೇರೆ, ಅಥವಾ ಹೋಟೆಲ್ಸ್ ಇದೆ, ಈ ಥರ ಬೇರೆ ಬೇರೆ ಇದ್ದವರಿಗೆ ಅವ್ರಿಗೆ ತಕ್ಕಂಗೆ ನಾವು ಟ್ಯಾಕ್ಸನ್ನು ನಮ್ಮಲ್ಲಿ ಇರ್ತದೆ. ಆದರೆ ಏನಾಗ್ತದೆ ಅಂತಂದರೆ ಸರ್ಕಾರ ಬೇರೆ ಬೇರೆ ವಿಚಾರಗಳಲ್ಲಿ ನಮಗೆ ಟ್ಯಾಕ್ಸನ್ನು ಏನು ಪರ್ಚೇಸ್ ಮಾಡ್ತೇವೆ, ಏನು ಖರೀದಿಯನ್ನು ಮಾಡ್ತೇವೆ ಅದ್ರ ಮೂಲಕನೇ ಟ್ಯಾಕ್ಸನ್ನು ಕಲೆಕ್ಟ್ ಮಾಡುತ್ತೆ. ಆದರೆ ಗ್ರಾಮ ಪಂಚಾಯತಿಗೆ ಮಾತ್ರ ನಾವು ಪ್ರತ್ಯೇಕವಾಗಿ ನಾವು ಮಾಡ್ತೇವೆ. ನೀವು ಯಾವುದೇ ಬೆನಿಫಿಟ್ ಕೊಟ್ಟರೆ ನಾವು ಟ್ಯಾಕ್ಸನ್ನು ಕೇಳಲ್ಲ. ಟ್ಯಾಕ್ಸನ್ನು ಕೇಳೋದಕ್ಕೆ ನಮಗೆ ದಾರಿ ಇದೆಲ್ಲ ಆ ಪ್ರಕಾರ ಹೋಗ್ತೇವೆ. ನಾವು ನೀವು ಏನೋ ಸೌಲಭ್ಯ ಕೇಳಕ್ಕೆ ಬಂದಾಗ ಟ್ಯಾಕ್ಸ್ ಕಟ್ಟಿರಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ನಮ್ಮದು. ಆ ನಿಟ್ಟಿನಲ್ಲಿ ಈಗಾಗಲೇ ಯಾರೋ ತಮ್ಮ ಮನೆಗಳ ಕಂದಾಯವನ್ನು ಮತ್ತು ನೀರಿನ ಕಂದಾಯವನ್ನು, ಅದೇ ರೀತಿಯಾಗಿ ಅಂಗಡಿ ಮುಂಗಟ್ಟುಗಳ ಗಮನಗಳನ್ನು, ಅವರ ಲೈಸೆನ್ಸ್ಗಳ ಫೀಸ್ಗಳನ್ನು ರಿನ್ಯೂವಲ್ ಮಾಡ್ಕೊಳ್ಳೋದ್ರಿಂದ ಇನ್ನಿತರ ಬೇರೆ ಬೇರೆ ವಿಚಾರಗಳಲ್ಲಿ ಯಾರೋ ಲ್ಯಾಕ್ಸ್ ಇಂದ ಹಿಂದೆ ಉಳ್ಕೊಂಡಿದ್ದಾರೆ, ಅವ್ರು ದಯವಿಟ್ಟು ಎಲ್ಲರೂ ಕೂಡ ಅವ್ರನ್ನ ಭರಿಸಬೇಕು, ಆ ಟ್ಯಾಕ್ಸನ್ನು ಭರಿಸಬೇಕು ಅಂತ ವಿನಂತಿ ಮಾಡ್ಕೊತೇನೆ. ಮತ್ತು ಈ ವಿಚಾರವನ್ನು ನಮ್ಮ ಗ್ರಾಮದಲ್ಲಿ ಹೆಚ್ಚು ಹೆಚ್ಚು ನಾವು ಯಾಕಂದರೆ ಇದು ನಮ್ಮ ಗ್ರಾಮ ಪಂಚಾಯಿತಿ, ನಮ್ಮ ಸಣ್ಣ ಪುಟ್ಟ ಸೌಕರ್ಯಗಳನ್ನು ಸಣ್ಣ ಪುಟ್ಟ ಮೇಂಟೆನೆನ್ಸ್ ಕೂಡ ಸರ್ಕಾರ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಕೊಂಡು ಅದರ ಮೂಲಕ ಸಣ್ಣ ಪುಟ್ಟ ನಿರ್ವಹಣೆ ಕೆಲಸಗಳನ್ನು ಮಾಡ್ಕೊಳ್ಳೋಕೆ. ಈ ನಿಟ್ಟಿನಲ್ಲಿ ಇವತ್ತು ಕರ ವಸೂಲಾತಿ ಆಂದೋಲನ ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭವಾಗಿದೆ. ಅದೊಂದು ಟಾಸ್ಕ್ ರೀತಿಯಲ್ಲಿ ರಾಜ್ಯಾದ್ಯಂತ, ಇಡೀ ರಾಜ್ಯಾದ್ಯಂತ ಮಾಡ್ತಿದ್ದಾರೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಈಗ ಮಾಡ್ತಿದ್ದಾರೆ. ಈ ವಿಷಯ ಗೊತ್ತಿದೆ. ಅಕ್ಕಪಕ್ಕದ ಊರುಗಳಲ್ಲಿ ತಾವು ನಮ್ಮೂರಲ್ಲಿ ಕೂಡ ನಾವು ಬೆಳಗ್ಗೆಯಿಂದ ಮಾಡಿ ಈ ಸಭೆ ಮುಗಿಸಿ ಮತ್ತೆ ಪುನಃ ನಾವು ಕರ ವಸೂಲಾತಿಗೆ ಆ ಆಂದೋಲನವನ್ನು ಕಂಟಿನ್ಯೂ ಮಾಡ್ತೇವೆ. ಈ ನಿಟ್ಟಿನಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ನಿಮ್ಮೊಟ್ಟಿಗೆ ಈಗಾಗಲೇ ಹಿಂದಿನ ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಇವತ್ತಿನ ವಿಷಯವನ್ನು ಕೂಡ ತಮ್ಗೆ ಹೇಳಿದ್ದೀವಿ. ಏನಾದರೂ ವಿಷಯಗಳಿರ್ತಂದರೆ ಈ ವಿಚಾರವಾಗಿ ತಾವು ಮಾತಾಡ್ಬೋದು. ಇಲ್ಲಂತಂದರೆ ಮತ್ತೆ ನಮ್ಮ ಕಾಮಗಾರಿ ಪಟ್ಟಿ ಕಾಮಗಾರಿ ಪಟ್ಟಿ ನಾವು ಬೇಕಾಗುತ್ತೆ. ಈಗ ಇದು ನಮ್ಮ ಡಿಪಾರ್ಟ್ಮೆಂಟ್ ಈ ಥರ ವೈಯಕ್ತಿಕ ಕಾಮಗಾರಿಗಳು ಯಾವುದೂ ಇರೋದಿಲ್ಲ. ಬರೀ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ನಡೆಯುವಂಥ ಕಾಮಗಾರಿಗಳು ಇರ್ತವೆ. ಅದರಲ್ಲಿ ಈ ಒಂದು ರಸ್ತೆ ಬದಿ ನೆಡುತೋಪುಗಳನ್ನು ನಿರ್ಮಾಣ ಮಾಡುವಂಥದ್ದು, ಅವುಗಳನ್ನು ಪೋಷಿಸುವಂಥದ್ದು. ಅದೇ ರೀತಿಯಾಗಿ ಆ ನಿಟ್ಟಿನಲ್ಲಿ ಈಗಾಗಲೇ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ 2 ವರ್ಷಗಳ ಹಿಂದೆ, ಅಂದರೆ 2022ನೇ ಮಳೆಗಾಲದಲ್ಲಿ ಆರಾಳದಿಂದ ಒಡ್ಡರಟ್ಟಿವರೆಗೆ ಮತ್ತು ಆರಾಳ ಗ್ರಾಮದಿಂದ ಉಡಂಕಲ್ವರೆಗೆ 2 ರಸ್ತೆ ಬದಿ ನೆಡುತೋಪುಗಳು ನಿರ್ವಹಣೆ ಹಂತದಲ್ಲಿವೆ. ಅದೇ ರೀತಿಯಾಗಿ ಈ ಒಂದು ಒಡ್ಡರಟ್ಟಿಯ ಕ್ಯಾಂಪ್ನಲ್ಲಿ ಬರ್ತಕ್ಕಂಥ ನೀರಾವರಿ ಇಲಾಖೆಯ ಈ ಪಾರ್ಕ್ನಲ್ಲಿ ಈಗಾಗಲೇ ಸಂಘ ಸಂಸ್ಥೆ ನೆಡುತೋಪು ಸಹಿತ ನಿರ್ವಹಣೆ ಹಂತದಲ್ಲಿದೆ. ಅದು ಸಹಿತ ಮೊದಲನೇ ವರ್ಷದ ನೆಡುತೋಪು ನಿರ್ವಹಣೆ ನಡೀತಾ ಇದೆ. ಇಲ್ಲಿ ಒಂದು ಬೇಸರದ ಸಂಗತಿ ಏನಪ್ಪ ಅಂತಂದರೆ ಎಲ್ಲ ಕಾಮಗಾರಿಗಳನ್ನು ಯಶಸ್ವಿಯಾಗಿ